ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಲ್ಲದೆ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆ ಹಾಗೆ ಹೋರಾಟಗಳು ಎಲ್ಲವೂ ಕೂಡ ಕುಸಿತಾ ಹೋಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಅನೇಕ ಬಿಜೆಪಿಯನ್ನು ತೊರೆದಂಥ ಏನು ಹಿರಿಯ ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಬರುವಂತಹ ಚರ್ಚೆಗಳು ರಾಜಕೀಯವಾಗಿ ಜೋರಾಗಿದೆ. ಜೊತೆಗೆ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಇಂತಹ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಆಶ್ಚರ್ಯ ತಂದಿದೆ. ಹಾಗಿದ್ರೆ ಕೆ ಎಸ್ ಈಶ್ವರಪ್ಪ ಅವರು ಪಕ್ಷಕ್ಕೆ ವಾಪಸ್ ಆಗ್ತಾರಾ? ಅವ್ರ ಮನಸ್ಸಲ್ಲಿ ಏನಿದೆ ಇದ್ರ ಕುರಿತಂತೆ ಮಾತಾಡ್ಸೋಣ. ಅವರೇ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವು ಗಮನಿಸಿರ್ತೀರಿ ಬಹುಶಃ ಹಿರಿಯರು ಪಕ್ಷಕ್ಕೆ ಬರೋದ್ರ ಸ್ವಾಗತ ಅಂತಕ್ಕಂಥ ಮಾತನಾಡಿದ್ರು. ಅದು ಯಾಕೋ ಸ್ವಲ್ಪ ತಡವಾಗಿ ಹೇಳಿದ್ರು ಅಂತ ಸಾಕಷ್ಟು ಒತ್ತಡಗಳು ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮವ್ರು ಹೇಳಿದರು. ಅದೆಲ್ಲ ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ಸ್ವಾಗತ ಮಾಡ್ತೀರೋ ಅಥವಾ ಏನು ಹೇಳ್ತೀರಿ? ರಾಜ್ಯದ ಅಧ್ಯಕ್ಷ ವಿಜೇಂದ್ರರವರು ಆ ರೀತಿ ಹೇಳಬೇಕಾದ್ದು ಯಾಕೆ, ಏನು ಹೇಳಿದ್ದಾರೆ ನಂಗೆ ಡೀಟೇಲ್ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ನನಗೇನು ಕರೆಕ್ಟಾಗಿ ಗೊತ್ತಿಲ್ಲ. ಈಗೇನು ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡಲ್ಲ. ಸರ್, ಹಾಗೆಯೇ ಪಕ್ಷ ತಮ್ಮನ್ನು ಅಷ್ಟು ಅಂದರೆ ನಿಷ್ಠಾವಂತರಾಗಿದ್ದವರು ಪಕ್ಷಕ್ಕೆ ಸದಾ ಎಲ್ಲೋ ಒಂದು ಕಡೆ ಹಿರಿಯರು ಅಂತಂದಾಗ ಅದರಲ್ಲಿ ನಾವು ಎಲ್ಲೋ ಒಂದು ಕಡೆ ಹುಡುಕೊಂಡ್ಬರ್ತಿದ್ದೆ ಮೊದಲಾಗಿ ಈಶ್ವರಪ್ಪ ಅವ್ರನ್ನ. ಇಂಥ ಒಂದು ಇದಿದ್ದಾಗ ಪರಿಸ್ಥಿತಿಯಲ್ಲಿ ಇದ್ದಾಗ ತಮ್ಮನ್ನು ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನ ಎಲ್ಲವನ್ನೂ ಕೂಡ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಹಿರಿಯರಿಲ್ದೇ ಈವರೆಗೂ ಕೂಡ ಪಕ್ಷ ಎಲ್ಲೋ ಒಂದು ಕಡೆ ಸಂಘಟನೆಯಲ್ಲಿ ಕೂಡ ಕುಸಿದಿದೆ. ಇಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಅವಶ್ಯಕತೆ ಬಿತ್ತ ಪಕ್ಷಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ರಿಯಾಕ್ಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಏನಾದರೂ ಪಕ್ಷದಿಂದ ಹೈಕಮಾಂಡ್ ನಾಯಕರು ಅಥವಾ ಏನಾದರೂ ಈಶ್ವರಪ್ಪ ಅವರು ಬನ್ನಿ ಅಂತ ಆಹ್ವಾನ ಮಾಡಿದರೆ ತಾವು ಸಿದ್ಧರಿದ್ದೀರಿ ಸರ್? ಒಂದು ವೇಳೆ ಅಂಥದ್ದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನೋಡೋಣ, ಅಂಥ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದ ಏನಾಗುತ್ತೆ ನೋಡೋಣ. ಈಗಂತೂ ನಾನು ಹೋಗಲ್ಲ. ಇವತ್ತಿನವರೆಗೂ ಕೂಡ ತಾವು ಬಿಜೆಪಿಲಿ ಇಲ್ಲದೆ ಹೋದರೂ ಕೂಡ ತಮ್ಮ ಆತ್ಮ ಎಲ್ಲೊಂದು ಕಡೆ ಬಿಜೆಪಿಲಿ ಇದ್ದಂಗೆ. ಯಾಕಂದರೆ ಯಾವಾಗಲೂ ಕೂಡ ನಮ್ಮ ತಾಯಿ ಇದ್ದಂತೆ ಬಿಜೆಪಿ ಅಂತ ಹೇಳ್ತಾ ಇದ್ದರು. ಅದನ್ನು ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾ ಬಂದಿದ್ದೀರಿ. ಆದರೆ ಈ ಮಧ್ಯೆ ಎಲ್ಲೋ ಒಂದು ಕಡೆ ತಮಗೆ ಕಾಂಗ್ರೆಸ್ಸು ಹಾಗೆ ಇತರ ಪಕ್ಷಗಳಿಂದ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದು ಕೂಡ ರಾಜಕೀಯ ಚರ್ಚೆ ಆಗಿತ್ತು. ಹೌದಾ ಸರ್? ನಾನು ರಾಜಕಾರಣದಲ್ಲಿ ಹುಟ್ಟಿದ್ದೆ ಬಿ ಜೆ ಪಿಲಿ, ಸಾಯೋದು ಬಿ ಜೆ ಪಿಯಲ್ಲೇ. ಇದರಲ್ಲಿ ನನ್ನ ಮನ ಇಲ್ಲ. ನಮ್ಮ ಗೊಂದಲವನ್ನು ನಾವು ನೋಡಿಕೊಂಡಂಥ ಸಂದರ್ಭದಲ್ಲಿ ಅನೇಕರು ಕಾಂಗ್ರೆಸ್ನಲ್ಲಿರ್ಬೋದು, ಬೇರೆ ಬೇರೆ ಸಮಾಜವಾದಿ ಪಾರ್ಟಿ ಇರ್ಬೋದು, ಬಂದು ಕರೆದಿರೋದು ಹೌದು. ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ, ಹಿಂದುತ್ವ ಈ ದೇಶದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಹಾಗಾಗಿ ಆ ಹಿಂದುತ್ವವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಇದು ಸ್ಪಷ್ಟವಾಗಿ ನಾನು ಅವ್ರು ಹೇಳಿ ಕಳಿಸಿದ್ದೀನಿ. ಹಾಗಾಗಿ ಹಿಂದುತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲಗಳಿದೆ. ಆ ಗೊಂದಲಗಳು ಸರಿ ಮಾಡೋದಕ್ಕೆ ಕೇಂದ್ರದ ಗಮನ ಹರಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾವಾಗ ಸರಿ ಹೋಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಾಂತದ್ದು, ಹಿಂದುತ್ವದ್ದು, ಕುಟುಂಬ ರಾಜಕಾರಣದ್ದು ಇದೆಲ್ಲ ಮುಗಿದ ನಂತರ ನಾನು ಆ ದಿಕ್ಕಲ್ಲಿ ಬಿ ಜೆ ಪಿಗೆ ಹೋಗಿ ಯೋಚನೆ ಮಾಡ್ತೀನಿ. ಗೊಂದಲ ಇವರೆಗೂ ಕೂಡ ಬಗೆಹರಿಯುವಂತೆ ಕಾಣ್ತಿಲ್ಲ ಈಶ್ವರಪ್ಪ ಅವರು. ಯಾಕೆಂತಂದರೆ ಒಂದು ಕಡೆ ರೆಬಲ್ಸ್ ಟೀಮು ತಮ್ಗೆ ಗೊತ್ತಿರೋ ಹಾಗೆ, ಯಾಕೆಂದರೆ ಹಿರಿಯರಿದ್ರೆ ನೀವು ಪಕ್ಷ ಸಂಘಟನೆ ಒಂದೇ ದೃಷ್ಟಿಯಲ್ಲಿ ಅಷ್ಟೇ ಆಲೋಚನೆ ಮಾಡ್ತಾ ಇದ್ರಿ. ಆದರೆ ಇವತ್ತು ಪಕ್ಷದಲ್ಲಿ 2-3 ಮನೆಗಳಾಗಿದೆ. ಇದು ನೀವು ಹೊರಗಡೆ ಇದ್ದು ಗಮನಿಸ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ತಂದೆ. ನಿಜ, ಬಿ ಜೆ ಪಿನಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಇರೋದು. ದೇಶದ ಬಿ ಜೆ ಪಿ ಬಗ್ಗೆ ನಾನು ಮಾತಾಡ್ತಿಲ್ಲ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅವರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಬೆವರು ಸುರಿಸ್ತಾ ಇದ್ದಾರೆ ಈ ಪಕ್ಷವನ್ನು ಸರಿಯಾಗಿ ಕಟ್ಟಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ದಂಗೆ 2-3 ಗುಂಪುಗಳು ಆಗಿದ್ದಾವೆ. ಇದನ್ನು ಕೇಂದ್ರದ ಗಮನಿಸಿ ಇದನ್ನು ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಸಬೇಕು ಅಂತ ಕೆಲವರು, ಇನ್ನು ಕೆಲವರು ಅವ್ರಿಗೆ ವಿರೋಧ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನಾನು ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಏನಾದರೂ ಪಕ್ಷಕ್ಕೆ ಅಂದರೆ ಹೈಕಮಾಂಡ್ ನಾಯಕರು, ಯಾಕೆಂದರೆ ತಮಗೆ ಚುನಾವಣೆಯಲ್ಲಿ ಮಗನ ಒಂದು ಬೇಸರ ಇನ್ನೂ ಹೋಗಿದೆಯಲ್ಲೋ ಗೊತ್ತಿಲ್ಲ. ಯಾಕೆಂತಂದರೆ ಚುನಾವಣೆ ನಡೆಸ್ಕೊಂಡಿದ್ದಂಥ ಇಷ್ಟು ದಿನ ಪಕ್ಷಕ್ಕೆ 40 ವರ್ಷ 35-40 ವರ್ಷಗಳ ಕಾಲ ದುಡಿದಂಥವ್ರಿಗೆ ಮಗನಿಗೆ ಒಂದು ಟಿಕೆಟ್ ಕೊಡಲಿಲ್ಲ. ಅದು ಎಲ್ರಿಗೂ ಕೂಡ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತೆಲ್ಲೋ ಒಂದು ಕಡೆ ಕುರುಬ ಸಮುದಾಯ ಅಂತಕ್ಕಂಥದ್ದು ಪ್ರಬಲವಾಗಿ ಬಿ ಜೆ ಪಿಲಿ ಯಾರೂ ನಾಯಕರು ಇಲ್ಲ. ಇವತ್ತು ಅನಿವಾರ್ಯತೆ ಆಗಿರಬಹುದು ಏನೋ ಬಹುಶಃ. ಯಾಕೆಂತಂದರೆ ಅಂತಹ ಒಂದು ಚರ್ಚೆಗಳೇ ಈಗ ಪಕ್ಷದಲ್ಲಿ ಇದ್ದಿರ್ತಕ್ಕಂಥದ್ದು. ಹೀಗಾಗಿ ಈಶ್ವರಪ್ಪ ಅವರ ಆಗಮನದ ಒಂದಷ್ಟು ಚರ್ಚೆಗಳು ಕೂಡ ಇದ್ದಿರ್ಬೋದು ಬಹುಶಃ. ಯಾಕೆಂದರೆ ಅದೇ ರಾಜಕೀಯವಾಗಿ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ನಿಮಗೆ ಆ ಬೇಸರ ಹೋಗಿದೆ ಸರ್? ಯಾಕೆಂದರೆ ಮಗನಿಗೆ ಟಿಕೆಟ್ ಕೊಡದೆ ಅಂತಕ್ಕಂಥದ್ದು ಈವರೆಗೂ ಕೂಡ. ಮಗನಿಗೆ ಮೋಸ ಮಾಡಿದ್ದು ಹೌದು. ಹೇಳಿದ್ರು ಟಿಕೆಟು ಕೊಡಿಸ್ತೀವಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು, ಮೋಸ ಮಾಡಿದ್ದು ಹೌದು. ಅದಕ್ಕಿಂತ ಭಾಳ ಮುಖ್ಯವಾಗಿ ಇವತ್ತು ಹಿಂದುತ್ವ ಕರ್ನಾಟಕ ರಾಜ್ಯ ಬಿ ಜೆ ಪಿಲಿ ಇದೆಯಾ, ಜಾತಿ ಕಡೆ ತಿರುಗಿಬಿಟ್ಟಿದೆ. ಅದು ಬಹಳ ಜನಕ್ಕೆ ಬೇಸರ ಇದೆ. ಒಂದು ಕುಟುಂಬದ ರಾಜಕಾರಣ ಇದೆ, ಅದು ತುಂಬ ಜನಕ್ಕೆ ಬೇಸರ ಇದೆ. ಹೊಂದಾಣಿಕೆ ರಾಜಕಾರಣ ಬಿ ಜೆ ಪಿಯಲ್ಲಿ ಹೋಗ್ಬಿಟ್ಟಿದೆ, ಅದು ಬೇಸರ ಇದೆ. ಇದೆಲ್ಲ ಸರಿ ಹೋಗಬೇಕು. ನನ್ನ ಮಗನಿಗೆ ಟಿಕೆಟ್ ಮೋಸ ಮಾಡಿದ್ರು ಅನ್ನೋದು ನಾನು ಇಲ್ಲ ಅಂತ ಹೇಳಿಲ್ಲ. ಅದೊಂದೇ ಅಲ್ಲ, ಅನೇಕ ಅಂಶಗಳಿಗೆ ನಾನು ಹೇಳಿದಲ್ಲ, ಅದ್ರ ಬಗ್ಗೆ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಆಗತ್ತೆ, ಸರಿ ಹೋಗುತ್ತೆ. ಪಕ್ಷ ಸಂಘಟನೆ ಕುಸ್ತಿರೋದನ್ನು ತಾವು ಒಪ್ಕೋತೀರಾ? ಖಂಡಿತ ಕುಸ್ತಿದೆ. 108 ತನಕ ಸೀಟ್ ಹೋಗಿದ್ದ ತನಕ ಭಾರತೀಯ ಜನತಾ ಪಾರ್ಟಿ ಇವತ್ತು 60 ತನಕ ಬಂತಲ್ಲ. ಕಾರಣ ಏನು? ಇದು ಸೀಟಿಂದು ಎಂ ಪಿ ಟಿಕೆಟು. ಎಂ ಪಿನೂ ಅಷ್ಟೇ ನಾವು 28ರಲ್ಲಿ 26 ತನಕನೂ ಹೋಗಿದ್ವಿ ನಾವು. ಈ ಕುಸಿತು ಯಾರ ಕಾರಣ? ಅದಕ್ಕೋಸ್ಕರ ಪಾರ್ಟಿಯ ಸಂಘಟನೆ ಇವತ್ತು ಕುಸ್ತಿದೆ. ಬೇರೆ ಪಕ್ಷದಲ್ಲಿ
ವ್ಯಕ್ತಿಗಳ ಮೇಲೆ ಹೋಗ್ಬೋದು. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮೇಲೇ ಪಾರ್ಟಿ ಕಟ್ಟೋದು. ಹಾಗಾಗಿ ವ್ಯತ್ಯಾಸ ಆಗಿದೆ. ಹಿರಿಯರೆಲ್ಲ ಕೂತು ಯೋಚನೆ ಮಾಡ್ತಾರೆ, ಸರಿ ಹೋಗುತ್ತೆ, ನಂಬಿಕೆ ನಂಗಿದೆ. ಒಂದು ಹೊಂದಾಣಿಕೆ ರಾಜಕಾರಣ ಅಂತಂದ್ರಿ, ಅದಕ್ಕೆ ಪೂರಕವಾಗಿ ಒಂದಷ್ಟು ಕೆಲ ನಾಯಕರು ಆರೋಪ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ಸಾಕಷ್ಟು ಹೋರಾಟಗಳು ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಒಂದು ವಿರೋಧ ಪಕ್ಷ ನಾಯಕರಾಗಿ ತಗೊಂಡು ಹೋಗ್ತಾರೆ, ರಾಜ್ಯಾಧ್ಯಕ್ಷರಾಗಿ ಕೂಡ ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನವ್ರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಕ್ಕಂಥದ್ದು. ಯಾವ ಹೋರಾಟಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದಾವೆ, ಯಾವುದು ಇಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ನಾನು ಯಾಕೆಂದರೆ ನಾನು ಬಿ ಜೆ ಪಿ ಹೊರಗಡೆ ಇರೋದ್ರಿಂದ ನಾನು ಬಿ ಜೆ ಪಿಯಲ್ಲಿ ಏನೇನು ಹೊಂದಾಣಿಕೆ ಇಲ್ಲ ಇದೆ, ಅಧ್ಯಕ್ಷರದಾಗಲಿ ವಿರೋಧ ಪಕ್ಷ ನಾಯಕರಾಗಲಿ ವಿಫಲರಾಗಿದ್ದಾರೆ, ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ವಿಫಲರಾಗಿದ್ದಾರೋ ಸಫಲರಾಗಿದ್ದಾರೋ ಇದು ಕೇಂದ್ರದ ನಾಯಕರು ಗಮನಿಸ್ತಾರೆ. ಬಿ ಜೆ ಪಿಯಲ್ಲಿ ಶುದ್ಧೀಕರಣ ಆಗುತ್ತಾ? ಹಾಗೇ ಆಗುತ್ತೆ. ಯಾಕೆಂದರೆ ಇದು ಇವತ್ತು ನೆನ್ನೆ ಕಟ್ಟಿದಂಥ ಪಾರ್ಟಿ ಅಲ್ಲ. ಅನೇಕರು ಹೇಳ್ತಾರೆ ನೀವು ಅನಂತಕುಮಾರ್ ಯಡಿಯೂರಪ್ಪನವರು ನೀವು ಕಟ್ಟಿದ ಪಾರ್ಟಿ ಅಂತ. ನಮಗಿಂತಲೂ ಮುಂಚೆ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿಯವರು, ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್ಲ ಹಿರಿಯರು, ಇಡೀ ಜೀವನ ಕೊಟ್ಟಂಥ ಅನೇಕ ಹಿರಿಯರು ತಪಸ್ಸು ರೂಪದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಆ ತಪಸ್ಸಿಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇದೆ. ಹಾಗಾಗಿ ಈ ಪಾರ್ಟಿ ಸರಿ ಹೋಗೇ ಹೋಗುತ್ತೆ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಮತ್ತೆ ಯಾರಾದರೂ ಕೇಂದ್ರದ ನಾಯಕರು ಯಾರಾದರೂ ಈಶ್ವರಪ್ಪ ಅವ್ರನ್ನ ಸಂಪರ್ಕ ಮಾಡಿದ್ರೆ ಏನಾದರೂ? ಇಲ್ಲ. ಪಕ್ಷದಲ್ಲಿ ಶುದ್ಧೀಕರಣ ಆಗಿದ್ದೇ ಆದರೆ ಪಕ್ಷಕ್ಕೆ ಮತ್ತೆ ಬರ್ತಾರೆ, ಹಾಗಾದ್ರೆ ಮತ್ತೆ ಆಕ್ಟಿವ್ ಆಗ್ತಾರೆ. ಇಲ್ರಿ, ನಾನು ಹೇಳಿದೆ ಅಲ್ಲ, ಇಲ್ಲೇ ಹುಟ್ಟಿದ್ದು ಇಲ್ಲೇ ಸಾಯೋದು. ನಾನು ಬೇರೆ ಪಾರ್ಟಿಗೆ ಹೋಗೋ ಪ್ರಶ್ನೆನೇ ಇಲ್ಲ. ನೋಡೋಣ ಯಾವತ್ತು ಅನ್ನೋದು ಪ್ರಶ್ನೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಈಶ್ವರಪ್ಪ. ಇದಿಷ್ಟು ಕೂಡ ಕೆ ಎಸ್ ಈಶ್ವರಪ್ಪ ಅವರ ಮಾತು. ಅವರು ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಪಕ್ಷದ ಬಗ್ಗೆ ಇರುವಂಥ ಅಭಿಮಾನ ಇವತ್ತಿಗೂ ಕೂಡ ಹೋಗಿಲ್ಲ. ಜೊತೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತೂ ಕೂಡ ಅದನ್ನು ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನಮ್ಮ ಬಿ ಜೆ ಪಿ ಅಂತಕ್ಕಂಥ ನಮಗೆ ತಾಯಿ ಇದ್ದಂತೆ, ನಾನು ಅಲ್ಲಿ ಇಲ್ದಿದ್ದು ಹೋದರೂ ಕೂಡ ನನ್ನ ಆತ್ಮ ಅಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಂಥ ಸಂದರ್ಭ ಬಂದರೆ ಖಂಡಿತವಾಗಲೂ ಪಕ್ಷಕ್ಕೆ ಹೋಗ್ತೇನೆ, ಮತ್ತೆ ಆಕ್ಟಿವ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಹಾಗೆ ರಾಜ್ಯದ ನಾಯಕರು ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಈಶ್ವರಪ್ಪ ಅವರ ವಿಚಾರವಾಗಿ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಲ್ಲದೆ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆ ಹಾಗೆ ಹೋರಾಟಗಳು ಎಲ್ಲವೂ ಕೂಡ ಕುಸಿತಾ ಹೋಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಅನೇಕ ಬಿಜೆಪಿಯನ್ನು ತೋರಿದಂಥ ಏನು ಹಿರಿಯ ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಬರುವಂತಹ ಚರ್ಚೆಗಳು ರಾಜಕೀಯವಾಗಿ ಜೋರಾಗಿದೆ. ಜೊತೆಗೆ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಇಂತಹ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಆಶ್ಚರ್ಯ ತಂದಿದೆ. ಹಾಗಿದ್ರೆ ಕೆ ಎಸ್ ಈಶ್ವರಪ್ಪ ಅವರು ಪಕ್ಷಕ್ಕೆ ವಾಪಸ್ ಆಗ್ತಾರಾ? ಅವ್ರ ಮನಸ್ಸಲ್ಲಿ ಏನಿದೆ ಇದ್ರ ಕುರಿತಂತೆ ಮಾತಾಡ್ಸೋಣ. ಅವರೇ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಾವು ಗಮನಿಸಿರ್ತೀರಿ ಬಹುಶಃ. ಹಿರಿಯರು ಪಕ್ಷಕ್ಕೆ ಬರೋರು ಸ್ವಾಗತ ಅಂತಕ್ಕಂಥ ಮಾತನಾಡಿದ್ರು. ಅದು ಯಾಕೋ ಸ್ವಲ್ಪ ತಡವಾಗಿ ಹೇಳಿದ್ರು ಅಂತ ಸಾಕಷ್ಟು ಒತ್ತಡಗಳು ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮವ್ರು ಹೇಳಿದರು. ಅದೆಲ್ಲ ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ಸ್ವಾಗತ ಮಾಡ್ತೀರೋ ಅಥವಾ ಏನು ಹೇಳ್ತೀರಿ? ರಾಜ್ಯದ ಅಧ್ಯಕ್ಷ ವಿಜೇಂದ್ರರವರು ಆ ರೀತಿ ಹೇಳಬೇಕಾದ್ದು ಯಾಕೆ, ಏನು ಹೇಳಿದ್ದಾರೆ ನಂಗೆ ಡೀಟೇಲ್ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ನನಗೇನು ಕರೆಕ್ಟಾಗಿ ಗೊತ್ತಿಲ್ಲ. ಈಗೇನು ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡಲ್ಲ. ಸರ್, ಹಾಗೆಯೇ ಪಕ್ಷ ತಮ್ಮನ್ನು ಅಷ್ಟು ಅಂದರೆ ನಿಷ್ಠಾವಂತರಾಗಿದ್ದವರು ಪಕ್ಷಕ್ಕೆ ಸದಾ ಎಲ್ಲೋ ಒಂದು ಕಡೆ ಹಿರಿಯರು ಅಂತಂದಾಗ ಅದರಲ್ಲಿ ನಾವು ಎಲ್ಲೋ ಒಂದು ಕಡೆ ಹುಡುಕೊಂಡ್ಬರ್ತಿದ್ದೆ ಮೊದಲಾಗಿ ಈಶ್ವರಪ್ಪ ಅವ್ರನ್ನ. ಇಂಥ ಒಂದು ಇದಿದ್ದಾಗ ಪರಿಸ್ಥಿತಿಯಲ್ಲಿ ಇದ್ದಾಗ ತಮ್ಮನ್ನು ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನ ಎಲ್ಲವನ್ನೂ ಕೂಡ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಹಿರಿಯರಿಲ್ದೇ ಈವರೆಗೂ ಕೂಡ ಪಕ್ಷ ಎಲ್ಲೋ ಒಂದು ಕಡೆ ಸಂಘಟನೆಗಳು ಕೂಡ ಕುಸಿದಿದೆ. ಇಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಅವಶ್ಯಕತೆ ಬಿತ್ತ ಪಕ್ಷಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ರಿಯಾಕ್ಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಏನಾದರೂ ಪಕ್ಷದಿಂದ ಹೈಕಮಾಂಡ್ ನಾಯಕರು ಅಥವಾ ಏನಾದರೂ ಈಶ್ವರಪ್ಪ ಅವ್ರು ಬನ್ನಿ ಅಂತ ಆಹ್ವಾನ ಮಾಡಿದರೆ ತಾವು ಸಿದ್ಧರಿದ್ದೀರಿ ಸರ್? ಒಂದು ವೇಳೆ ಅಂಥದ್ರ ಬಗ್ಗೆ ಅಂಥದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನೋಡೋಣ, ಅಂಥ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದ ಏನಾಗುತ್ತೆ ನೋಡೋಣ. ಈಗಂತೂ ನಾನು ಹೋಗಲ್ಲ. ಇವತ್ತಿನವರೆಗೂ ಕೂಡ ತಾವು ಬಿ ಜೆ ಪಿಲಿ ಇಲ್ಲದೆ ಹೋದರೂ ಕೂಡ ತಮ್ಮ ಆತ್ಮ ಎಲ್ಲೊಂದು ಕಡೆ ಬಿ ಜೆ ಪಿಲಿ ಇದ್ದಂಗೆ. ಯಾಕೆಂದರೆ ಯಾವಾಗಲೂ ಕೂಡ ನಮ್ಮ ತಾಯಿ ಇದ್ದಂತೆ ಬಿ ಜೆ ಪಿ ಅಂತ ಹೇಳ್ತಾ ಇದ್ದರು. ಅದನ್ನು ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾ ಬಂದಿದ್ದೀರಿ. ಆದರೆ ಈ ಮಧ್ಯೆ ಎಲ್ಲೋ ಒಂದು ಕಡೆ ತಮಗೆ ಕಾಂಗ್ರೆಸ್ಸು ಹಾಗೆ ಇತರ ಪಕ್ಷಗಳಿಂದ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದು ಕೂಡ ರಾಜಕೀಯ ಚರ್ಚೆ ಆಗಿತ್ತು. ಹೌದಾ ಸರ್? ನಾನು ರಾಜಕಾರಣದಲ್ಲಿ ಹುಟ್ಟಿದ್ದೇ ಬಿ ಜೆ ಪಿಲಿ, ಸಾಯೋದು ಬಿ ಜೆ ಪಿಯಲ್ಲೇ. ಇದರಲ್ಲಿ ನನ್ನ ಮನ ಇಲ್ಲ. ನಮ್ಮ ಗೊಂದಲವನ್ನು ನಾವು ನೋಡಿಕೊಂಡಂಥ ಸಂದರ್ಭದಲ್ಲಿ ಅನೇಕರು ಕಾಂಗ್ರೆಸ್ನಲ್ಲಿರ್ಬೋದು, ಬೇರೆ ಬೇರೆ ಸಮಾಜವಾದಿ ಪಾರ್ಟಿ ಇರ್ಬೋದು ಬಂದು ಕರೆದಿರೋದು ಹೌದು. ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ, ಹಿಂದುತ್ವ ಈ ದೇಶದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಹಾಗಾಗಿ ಆ ಹಿಂದುತ್ವವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಇದು ಸ್ಪಷ್ಟವಾಗಿ ನಾನು ಅವ್ರು ಹೇಳಿ ಕಳಿಸಿದ್ದೀನಿ. ಹಾಗಾಗಿ ಹಿಂದುತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲಗಳಿದೆ. ಆ ಗೊಂದಲಗಳು ಸರಿ ಮಾಡೋದಕ್ಕೆ ಕೇಂದ್ರದ ಗಮನ ಹರಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾವಾಗ ಸರಿ ಹೋಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಾಂತದ್ದು, ಹಿಂದುತ್ವದ್ದು, ಕುಟುಂಬ ರಾಜಕಾರಣದ್ದು ಇದೆಲ್ಲ ಮುಗಿದ ನಂತರ ನಾನು ಆ ದಿಕ್ಕಲ್ಲಿ ಬಿ ಜೆ ಪಿಗೆ ಹೋಗಿ ಯೋಚನೆ ಮಾಡ್ತೀನಿ. ಗೊಂದಲ ಇವರೆಗೂ ಕೂಡ ಬಗೆಹರಿಯುವಂತೆ ಕಾಣ್ತಿಲ್ಲ ಈಶ್ವರಪ್ಪ. ಯಾಕೆಂತಂದರೆ
ಒಂದು ಕಡೆ ರೆಬಲ್ಸ್ ಟೀಮು ತಮ್ಗೆ ಗೊತ್ತಿರೋ ಹಾಗೆ, ಯಾಕಂದರೆ ಹಿರಿಯರಿದ್ರೆ ನೀವು ಪಕ್ಷ ಸಂಘಟನೆ ಒಂದೇ ದೃಷ್ಟಿಯಲ್ಲಿ ಅಷ್ಟೇ ಆಲೋಚನೆ ಮಾಡ್ತಾ ಇದ್ರಿ. ಆದರೆ ಇವತ್ತು ಪಕ್ಷದಲ್ಲಿ 2-3 ಮನೆಗಳಾಗಿದೆ. ಇದು ನೀವು ಹೊರಗಡೆ ಇದ್ದು ಗಮನಿಸ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ತಮಗೆ? ನಿಜ, ಬಿ ಜೆ ಪಿನಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಇರೋದು. ದೇಶದ ಬಿ ಜೆ ಪಿ ಬಗ್ಗೆ ನಾನು ಮಾತಾಡ್ತಿಲ್ಲ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅವರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಬೆವರು ಸುರಿಸ್ತಾ ಇದ್ದಾರೆ ಈ ಪಕ್ಷವನ್ನು ಸರಿಯಾಗಿ ಕಟ್ಟಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ದಂಗೆ 2-3 ಗುಂಪುಗಳು ಆಗಿದ್ದಾವೆ. ಇದನ್ನು ಕೇಂದ್ರದ ಗಮನಿಸಿ ಇದನ್ನು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಸಬೇಕು ಅಂತ ಕೆಲವರು, ಇನ್ನು ಕೆಲವರು ಅವ್ರಿಗೆ ವಿರೋಧ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನಾನು ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಏನಾದರೂ ಪಕ್ಷಕ್ಕೆ ಅಂದರೆ ಹೈಕಮಾಂಡ್ ನಾಯಕರು, ಯಾಕೆಂದರೆ ತಮಗೆ ಚುನಾವಣೆಯಲ್ಲಿ ಮಗನ ಒಂದು ಬೇಸರ ಇನ್ನೂ ಹೋಗಿದೆಯಲ್ಲೋ ಗೊತ್ತಿಲ್ಲ. ಯಾಕೆಂತಂದರೆ ಚುನಾವಣೆ ನಡೆಸ್ಕೊಂಡಿದ್ದಂಥ ಇಷ್ಟು ದಿನ ಪಕ್ಷಕ್ಕೆ 40 ವರ್ಷ 35-40 ವರ್ಷಗಳ ಕಾಲ ದುಡಿದಂಥವ್ರಿಗೆ ಮಗನಿಗೆ ಒಂದು ಟಿಕೆಟ್ ಕೊಡಲಿಲ್ಲ. ಅದು ಎಲ್ರಿಗೂ ಕೂಡ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತೆಲ್ಲೋ ಒಂದು ಕಡೆ ಕುರುಬ ಸಮುದಾಯ ಅಂತಕ್ಕಂಥದ್ದು ಪ್ರಬಲವಾಗಿ ಬಿ ಜೆ ಪಿಲಿ ಯಾರೂ ನಾಯಕರಿಲ್ಲ. ಇವತ್ತು ಅನಿವಾರ್ಯತೆ ಆಗಿರಬಹುದು ಏನೋ ಬಹುಶಃ. ಯಾಕೆಂತಂದರೆ ಅಂತಹ ಒಂದು ಚರ್ಚೆಗಳೇ ಈ ಪಕ್ಷದಲ್ಲಿ ಇದ್ದಿರ್ತಕ್ಕಂಥದ್ದು. ಹೀಗಾಗಿ ಈಶ್ವರಪ್ಪ ಅವರ ಆಗಮನದ ಒಂದಷ್ಟು ಚರ್ಚೆಗಳು ಕೂಡ ಇದ್ದಿರ್ಬೋದು ಬಹುಶಃ. ಯಾಕೆಂದರೆ ಅದೇ ರಾಜಕೀಯವಾಗಿ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ನಿಮಗೆ ಆ ಬೇಸರ ಹೋಗಿದೆ ಸರ್? ಯಾಕೆಂದರೆ ಮಗನಿಗೆ ಟಿಕೆಟ್ ಕೊಡದೆ ಅಂತಕ್ಕಂಥದ್ದು ಈವರೆಗೂ ಕೂಡ. ಮಗನಿಗೆ ಮೋಸ ಮಾಡಿದ್ದು ಹೌದು, ಹೇಳಿದ್ರು ಟಿಕೆಟು ಕೊಡಿಸ್ತೀವಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು, ಮೋಸ ಮಾಡಿದ್ದು ಹೌದು. ಅದಕ್ಕಿಂತ ಭಾಳ ಮುಖ್ಯವಾಗಿ ಇವತ್ತು ಹಿಂದುತ್ವ ಕರ್ನಾಟಕ ರಾಜ್ಯ ಬಿ ಜೆ ಪಿಲಿ ಇದೆಯಾ, ಜಾತಿ ಕಡೆ ತಿರುಗಿಬಿಟ್ಟಿದೆ. ಅದು ಬಹಳ ಜನಕ್ಕೆ ಬೇಸರ ಇದೆ. ಒಂದು ಕುಟುಂಬದ ರಾಜಕಾರಣ ಇದೆ, ಅದು ತುಂಬ ಜನಕ್ಕೆ ಬೇಸರ ಇದೆ. ಹೊಂದಾಣಿಕೆ ರಾಜಕಾರಣ ಬಿ ಜೆ ಪಿಯಲ್ಲಿ ಹೋಗ್ಬಿಟ್ಟಿದೆ, ಅದು ಬೇಸರ ಇದೆ. ಇದೆಲ್ಲ ಸರಿ ಹೋಗಬೇಕು. ನನ್ನ ಮಗನಿಗೆ ಟಿಕೆಟ್ ಮೋಸ ಮಾಡಿದ್ರು ಅನ್ನೋದು ನಾನು ಇಲ್ಲ ಅಂತ ಹೇಳಿಲ್ಲ. ಅದೊಂದೇ ಅಲ್ಲ, ಅನೇಕ ಅಂಶಗಳಿಗೆ ನಾನು ಹೇಳ್ದಲ್ಲ, ಅದ್ರ ಬಗ್ಗೆ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಆಗತ್ತೆ, ಸರಿ ಹೋಗುತ್ತೆ. ಪಕ್ಷ ಸಂಘಟನೆ ಕುಸ್ತಿರೋದನ್ನು ತಾವು ಒಪ್ಕೋತೀರಾ? ಖಂಡಿತ ಕುಸ್ತಿದೆ. 108 ತನಕ ಸೀಟ್ ಹೋಗಿದ್ದ ತನಕ ಭಾರತೀಯ ಜನತಾ ಪಾರ್ಟಿ ಇವತ್ತು 60 ತನಕ ಬಂತಲ್ಲ. ಕಾರಣ ಏನು? ಇದು ಸೀಟಿಂದು ಎಂ ಪಿ ಟಿಕೆಟು. ಎಂ ಪಿನೂ ಅಷ್ಟೇ ನಾವು 28ರಲ್ಲಿ 26 ತನಕನೂ ಹೋಗಿದ್ವಿ ನಾವು. ಈ ಕುಸಿತು ಯಾರ ಕಾರಣ? ಅದಕ್ಕೋಸ್ಕರ ಪಾರ್ಟಿಯ ಸಂಘಟನೆ ಇವತ್ತು ಕುಸ್ತಿದೆ. ಬೇರೆ ಪಕ್ಷದಲ್ಲಿ ವ್ಯಕ್ತಿಗಳ ಮೇಲೆ ಹೋಗ್ಬೋದು, ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮೇಲೇ ಪಾರ್ಟಿ ಕಟ್ಟೋದು. ಹಾಗಾಗಿ ವ್ಯತ್ಯಾಸ ಆಗಿದೆ. ಹಿರಿಯರೆಲ್ಲ ಕೂತು ಯೋಚನೆ ಮಾಡಿದ್ದಾರೆ, ಸರಿ ಹೋಗುತ್ತೆ, ನಂಬಿಕೆ ನಂಗಿದೆ. ಒಂದು ಹೊಂದಾಣಿಕೆ ರಾಜಕಾರಣ ಅಂತಂದ್ರಿ, ಅದಕ್ಕೆ ಪೂರಕವಾಗಿ ಒಂದಷ್ಟು ಕೆಲ ನಾಯಕರು ಆರೋಪ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ಸಾಕಷ್ಟು ಹೋರಾಟಗಳು ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಒಂದು ವಿರೋಧ ಪಕ್ಷ ನಾಯಕರಾಗಿ ತಗೊಂಡು ಹೋಗ್ತಾರೆ, ರಾಜ್ಯಾಧ್ಯಕ್ಷರಾಗಿ ಕೂಡ ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನವ್ರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಕ್ಕಂಥದ್ದು. ಯಾವ ಹೋರಾಟಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದಾವೆ, ಯಾವುದು ಇಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ನಾನು ಯಾಕೆಂದರೆ ನಾನು ಬಿ ಜೆ ಪಿ ಹೊರಗಡೆ ಇರೋದ್ರಿಂದ ನಾನು ಬಿ ಜೆ ಪಿಯಲ್ಲಿ ಏನೇನು ಹೊಂದಾಣಿಕೆ ಇಲ್ಲ ಇದೆ, ಅಧ್ಯಕ್ಷರದಾಗಲಿ ವಿರೋಧ ಪಕ್ಷ ನಾಯಕರಾಗಲಿ ವಿಫಲರಾಗಿದ್ದಾರೆ, ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ವಿಫಲರಾಗಿದ್ದಾರೋ ಸಫಲರಾಗಿದ್ದಾರೋ ಇದು ಕೇಂದ್ರದ ನಾಯಕರು ಗಮನಿಸ್ತಾರೆ. ಬಿ ಜೆ ಪಿಯಲ್ಲಿ ಶುದ್ಧೀಕರಣ ಆಗುತ್ತಾ? ಹಾಗೇ ಆಗುತ್ತೆ. ಯಾಕೆಂದರೆ ಇದು ಇವತ್ತು ನೆನ್ನೆ ಕಟ್ಟಿದಂಥ ಪಾರ್ಟಿ ಅಲ್ಲ. ಅನೇಕರು ಹೇಳ್ತಾರೆ ನೀವು ಅನಂತಕುಮಾರ್ ಯಡಿಯೂರಪ್ಪನವರು ನೀವು ಕಟ್ಟಿದ ಪಾರ್ಟಿ ಅಂತ. ನಮಗಿಂತಲೂ ಮುಂಚೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್ಲ ಹಿರಿಯರು, ಇಡೀ ಜೀವನ ಕೊಟ್ಟಂಥ ಅನೇಕ ಹಿರಿಯರು ತಪಸ್ಸು ರೂಪದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಆ ತಪಸ್ಸಿಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇದೆ. ಹಾಗಾಗಿ ಈ ಪಾರ್ಟಿ ಸರಿ ಹೋಗೇ ಹೋಗುತ್ತೆ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಮತ್ತೆ ಯಾರಾದರೂ ಕೇಂದ್ರದ ನಾಯಕರು ಯಾರಾದರೂ ಈಶ್ವರಪ್ಪ ಅವ್ರನ್ನ ಸಂಪರ್ಕ ಮಾಡಿದರೆ ಏನಾದರೂ? ಇಲ್ಲ. ಪಕ್ಷದಲ್ಲಿ ಶುದ್ಧೀಕರಣ ಆಗಿದ್ದೇ ಆದರೆ ಪಕ್ಷಕ್ಕೆ ಮತ್ತೆ ಬರ್ತಾರೆ, ಹಾಗಾದ್ರೆ ಮತ್ತೆ ಆಕ್ಟಿವ್ ಆಗ್ತಾರೆ ರೀ. ನಾನು ಹೇಳಿದೆ ಅಲ್ಲ, ಇಲ್ಲೇ ಹುಟ್ಟಿದ್ದು ಇಲ್ಲೇ ಸಾಯೋದು ನಾನು, ಬೇರೆ ಪಾರ್ಟಿಗೆ ಹೋಗೋ ಪ್ರಶ್ನೆನೇ ಇಲ್ಲ. ನೋಡೋಣ ಯಾವತ್ತು ಅನ್ನೋದು ಪ್ರಶ್ನೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಈಶ್ವರಪ್ಪ. ಇದಿಷ್ಟು ಕೂಡ ಕೆ ಎಸ್ ಈಶ್ವರಪ್ಪ ಅವರ ಮಾತು. ಅವರು ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಪಕ್ಷದ ಬಗ್ಗೆ ಇರುವಂಥ ಅಭಿಮಾನ ಇವತ್ತಿಗೂ ಕೂಡ ಹೋಗಿಲ್ಲ. ಜೊತೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತೂ ಕೂಡ ಅದನ್ನು ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನಮ್ಮ ಬಿ ಜೆ ಪಿ ಅಂತಕ್ಕಂಥ ನಮಗೆ ತಾಯಿ ಇದ್ದಂತೆ, ನಾನು ಅಲ್ಲಿ ಇಲ್ದಿದ್ದು ಹೋದರೂ ಕೂಡ ನನ್ನ ಆತ್ಮ ಅಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಂಥ ಸಂದರ್ಭ ಬಂದರೆ ಖಂಡಿತವಾಗಲೂ ಪಕ್ಷಕ್ಕೆ ಹೋಗ್ತೇನೆ, ಮತ್ತೆ ಆಕ್ಟಿವ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಹಾಗೆ ರಾಜ್ಯದ ನಾಯಕರು ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಈಶ್ವರಪ್ಪ ಅವರ ವಿಚಾರವಾಗಿ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.